ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ರಿಸಲ್ಟ್ ಬಂತು, ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. ಆದರೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಹುಮತ ಮ್ಯಾಜಿಕ್ ನಂಬರ್ ಮೂರೂ ಪಕ್ಷಗಳ ಕೈಯಲ್ಲಿ ಇಲ್ಲ. ಟಿವಿಕೆ ಅತಿ ದೊಡ್ಡ ಪಕ್ಷ, ಡಿಎಂಕೆ ವಿರೋಧ ಪಕ್ಷವಾಗಿ ಇದೆ, ಎಐಡಿಎಂಕೆ ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. ಬಟ್ ಯಾವ ಪಕ್ಷಕ್ಕೂ ಕೂಡ ಬಹುಮತ ಇಲ್ಲ. ಹಾಗಾದ್ರೆ ತಮಿಳುನಾಡಿನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಟಿವಿಕೆ ಸರ್ಕಾರವನ್ನು ರಚನೆ ಮಾಡುತ್ತಾ? ಮಹಾಮೈತ್ರಿ ಏನಾದರೂ ಆಗುತ್ತಾ? ಅಥವಾ ಮೂರನೇ ಆಯ್ಕೆ ರಾಷ್ಟ್ರಪತಿ ಆಳ್ವಿಕೆ? ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಸದ್ಯದ ಬೆಳವಣಿಗೆ ಮತ್ತೆ ಮುಂದೆ ಏನಾಗಬಹುದು, ವಾಟ್ ನೆಕ್ಸ್ಟ್, ಅದರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನುವಂಥ ಪರಿಸ್ಥಿತಿ ಟಿವಿಕೆ ಎದ್ದು. ತಮಿಳುನಾಡಿನ ಜನ ಸಾಕಷ್ಟು ಬೆಂಬಲವನ್ನ ವ್ಯಕ್ತಪಡಿಸಿ ಟಿವಿಕೆಯನ್ನ ಗೆಲ್ಲಿಸಿದ್ದಾರೆ. ಬಟ್ ಮ್ಯಾಂಡೇಟ್ ಕೊಟ್ಟಿಲ್ಲ, ಬಹುಮತ ಇಲ್ಲ. 118 ಬಹುಮತ ಮ್ಯಾಜಿಕ್ ನಂಬರ್. ಬಟ್ ಟಿವಿಕೆ ಬಳಿ ಇರುವಂಥದ್ದು 107. 108 ಯಾಕಾಗಲ್ಲ ಅಂತ ಹೇಳಿದ್ರೆ, ಅಧಿಕಾರವನ್ನು ಅಥವಾ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ ನಂಬರ್ ಬೇಕು. 108 ಕ್ಷೇತ್ರದಲ್ಲಿ ಟಿವಿಕೆ ಗೆದ್ದಿರಬಹುದು, ಬಟ್ ಅದರಲ್ಲಿ ವಿಜಯ್ ಅವರು 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಸೊ ಅವರ ವೋಟಿಂಗ್ ಅಂತ ಬಂದಾಗ ಕೇವಲ 1 ವೋಟನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. ಸೊ 107, ಕಾಂಗ್ರೆಸ್ನದ್ದು 5, 112. ಇನ್ನು ಉಳಿದಿರುವಂಥದ್ದು 6 ಬೇಕಾಗಿದೆ. 3 ದಿನಗಳಿಂದ ತಳಪತಿ ವಿಜಯ್ ಅವರು 6 ಶಾಸಕರಿಗಾಗಿ ಬೇಟೆಯನ್ನ ಶುರು ಹಚ್ಚಿಕೊಂಡಿದ್ದಾರೆ. ಈವರೆಗೂ ಕೂಡ ಶಿಕಾರಿ ಆಗಿಲ್ಲ. ಅಲ್ಲಿಗೆ ಗವರ್ನರ್ ಬಳಿ ಹೋದ್ರೂ ಕೂಡ ಗವರ್ನರ್ 118 ಶಾಸಕರ ಸಹಿ ಇರುವಂತ ಪತ್ರವನ್ನ ತನ್ನಿ, 118 ಶಾಸಕರು ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನೋದು ರುಜುವಾತು ಮಾಡಿ ಅನ್ನುವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮೊದಲು ಬಹುಮತವನ್ನ ಸಾಬೀತುಪಡಿಸಿ ಅದಾದ ನಂತರ ಪದಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಟಿವಿಕೆಗೆ ನಂಬರ್ ಸಿಗ್ತಾ ಇಲ್ಲ, 6 ಸಂಖ್ಯೆ ಸಿಗ್ತಾ ಇಲ್ಲ. ಇದ್ರ ನಡುವೆ ಅತಿ ದೊಡ್ಡ ಚರ್ಚೆ ಏನು? ಮಹಾಮೈತ್ರಿ ಆಗ್ಬಿಡುತ್ತೆ. ಮಹಾಮೈತ್ರಿ ಏನದು? ಮಹಾಮೈತ್ರಿ ಅಂತ ಹೇಳಿದ್ರೆ ಡಿಎಂಕೆ ಎಐಡಿಎಂಕೆ ಇಬ್ರೂ ಸೇರಿ ಸರ್ಕಾರವನ್ನ ರಚನೆ ಮಾಡಿಬಿಡ್ತಾರಂತೆ. ಲಾರ್ಜೆಸ್ಟ್ ಪಾರ್ಟಿ ಟಿವಿಕೆ ಆದ್ರೂ ಕೂಡ ಬಹುಮತ ಇಲ್ಲ. ಆದರೆ ಡಿಎಂಕೆ ಮತ್ತು ಎಐಡಿಎಂಕೆ ಎರಡೂ ಸೇರಿದ್ರೆ ಹೆಚ್ಚು ಕಡಿಮೆ 126 ಆಗುತ್ತೆ. ಬಹುಮತ ಸಿಗುತ್ತೆ 118. ಸೊ ಈ ಎರಡೂ ಪಕ್ಷಗಳು ಸೇರಿ ಸರ್ಕಾರವನ್ನ ರಚನೆ ಮಾಡುತ್ತೆ. ಆ ಲೆಕ್ಕಾಚಾರದಲ್ಲಿ ಒಂದು ಚರ್ಚೆ ಆರಂಭವಾಗಿದೆ. ನಿನ್ನೆ ರಾತ್ರಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದ್ದಂತೆ. ಸ್ಟಾಲಿನ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಡಿಎಂಕೆಯಲ್ಲಿರುವಂತಹ ಒಂದಿಷ್ಟು ಜನರು, ಒಂದಿಷ್ಟು ಶಾಸಕರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಐಡಿಎಂಕೆ ಜೊತೆ ಹೋದ್ರೆ ಹೇಗಿರುತ್ತೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರಂತೆ. ಸ್ಟಾಲಿನ್ ಅವರು ಕೂಡ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ. ಬಟ್ ಒಂದು ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ನ ಔಟ್ಪುಟ್ ಏನು ಅಂತ ಹೇಳಿದ್ರೆ, ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಅದು ಸ್ಟಾಲಿನ್ ಅವರು ತೆಗೆದುಕೊಳ್ತಾರೆ ಅಂತ ಹೇಳಿ, ಜೊತೆಗೆ ನಮಗೆ ತಮಿಳುನಾಡಿನಲ್ಲಿ ಸುಭದ್ರ ಸರ್ಕಾರ ರಚನೆ ಆಗೋದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರಂತೆ ಸ್ಟಾಲಿನ್ ಅವರು. ಅಂದ್ರೆ ಸುಭದ್ರ ಸರ್ಕಾರ, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗದೆ 5 ವರ್ಷಗಳ ಕಾಲ ಇರುವಂತಹ ಸರ್ಕಾರವನ್ನು ರಚನೆ ಮಾಡೋದು ಅಥವಾ ಆ ರೀತಿಯಾಗಿ ಇರೋದು, ಆ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರಂತೆ. ಸೊ ಸ್ಟಾಲಿನ್ ಅವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಈಗ ಮಹಾಮೈತ್ರಿಯ ಭವಿಷ್ಯ ನಿಂತಿದೆ. ಅದೇ ಸಂದರ್ಭದಲ್ಲಿ ಎಐಡಿಎಂಕೆಯಲ್ಲೂ ಕೂಡ ಡಿಎಂಕೆ ಜೊತೆ ಹೋಗಬೇಕು ಅಂತ ಹೇಳಿ ಒಂದಿಷ್ಟು ಪ್ರಯತ್ನಗಳು ಆಗ್ತಾ ಇದೆಯಂತೆ. ಇಫ್ ಇನ್ ಕೇಸ್ ಏನಾದರೂ ಈ ಪ್ರಯತ್ನ ಯಶಸ್ವಿ ಆದ್ರೆ ಪಳನಿಸ್ವಾಮಿ ಸಿಎಂ ಆಗ್ತಾರೆ, ಉದಯನಿಧಿ ಡಿಸಿಎಂ ಆಗ್ತಾರೆ, ಸ್ಟಾಲಿನ್ ಅವರು ಸುಪ್ರೀಂ ಸಿಎಂ ಆಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಅಧಿಕಾರ ಇರೋದಿಲ್ಲ, ಬಟ್ ಸುಪ್ರೀಂಗೆ ಎಲ್ಲವನ್ನೂ ಕಂಟ್ರೋಲ್ ಮಾಡುವಂತಹ ಅಧಿಕಾರವನ್ನು ಅವರು ಹೊಂದಿರ್ತಾರೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಎಐಡಿಎಂಕೆಯಲ್ಲಿ ಒಂದಿಷ್ಟು ಶಾಸಕರು ಡಿಎಂಕೆ ಜೊತೆ ಹೋಗೋಣ ಅಂತ ಹೇಳ್ತಾ ಇದ್ರೆ, ಒಂದಿಷ್ಟು ಶಾಸಕರು ಹೇಳ್ತಾ ಇರುವಂಥದ್ದು ಇಲ್ಲ ಟಿವಿಕೆ ಜೊತೆ ಹೋಗೋಣ ಅಂತ ಹೇಳಿ. ಸೊ ಈ ಎಐಡಿಎಂಕೆಯಲ್ಲಿ ನಡೆಯುವಂತಹ ರಾಜಕೀಯ ಬೆಳವಣಿಗೆಗಳ ಮೇಲೆ ಮುಂದೆ ತಮಿಳುನಾಡಿನ ಪಾಲಿಟಿಕ್ಸ್ ನಿರ್ಧಾರ ಆಗುತ್ತೆ. ಇದೊಂದು ಚಾನ್ಸ್ ಇರುವಂಥದ್ದು. ಚಾನ್ಸ್ ನಂಬರ್ 1 ಏನು ಅಂತ ಹೇಳಿದ್ರೆ,
TMK 6 ಶಾಸಕರ ವಿಶ್ವಾಸವನ್ನು ಪಡೆದು ಸರ್ಕಾರವನ್ನು ರಚನೆ ಮಾಡೋದು. ಚಾನ್ಸ್ ನಂಬರ್ 2 ಏನು ಅಂತ ಹೇಳಿದ್ರೆ DMK ADMK ಸರ್ಕಾರವನ್ನು ರಚನೆ ಮಾಡೋದು. ಮತ್ತೆ ಇದ್ಯಾವುದು ಆಗೋದೇ ಇಲ್ಲ. TMKಗೆ 6 ಶಾಸಕರು ಸಿಗಲ್ಲ, DMK ADMK ಸರ್ಕಾರವನ್ನ ರಚನೆ ಮಾಡಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ರಾಷ್ಟ್ರಪತಿ ಆಳ್ವಿಕೆ ಬಂದ ನಂತರ 6 ತಿಂಗಳ ನಂತರ ಮತ್ತೆ ತಮಿಳುನಾಡಿನ ಎಲೆಕ್ಷನ್ ಆಗುತ್ತೆ. ಯಾವುದೇ ಒಂದು ಪಾರ್ಟಿ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಮುಂದೆ ಬಂದಿಲ್ಲ ಅಂತ ಹೇಳಿದ್ರೆ ಅತಂತ್ರ ವಿಧಾನಸಭೆ, ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆ, 6 ತಿಂಗಳ ನಂತರ ಮತ್ತೆ ತಮಿಳುನಾಡಿನಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಆಗ ಇಫ್ ಇನ್ ಕೇಸ್ ಏನಾದರೂ ಈ ಸಾಧ್ಯತೆ, ಮೂರನೇ ಸಾಧ್ಯತೆ ಏನಾದರೂ ನಡೆದು ಬಿಟ್ರೆ TVKಗೆ ಅತಿ ದೊಡ್ಡ ಲಾಭ ಆಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ವಿಜಯ್ಗೆ ತಮಿಳುನಾಡಿನ ಜನರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಇಂತಹ ಸಂದರ್ಭದಲ್ಲಿ ಅವರಿಗೆ ಅಧಿಕಾರ ಸಿಗಲಿಲ್ಲ, ಅವರು CM ಆಗಲಿಲ್ಲ ಅಂತ ಏನಾದರೂ ಆಗಿಬಿಟ್ರೆ ತಮಿಳುನಾಡಿನ ಜನರಲ್ಲಿ ವಿಜಯ್ ಬಗ್ಗೆ ಸಾಫ್ಟ್ ಕಾರ್ನರ್, ಅವ್ರ ಬಗ್ಗೆ ಒಂದು ರೀತಿಯಾಗಿ ಮೃದು ಧೋರಣೆ ಬರುತ್ತೆ. ಮೃದು ಧೋರಣೆ ಅನ್ನೋದಕ್ಕಿಂತ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈಗ ಯಾರು 108ಕ್ಕೆ ನಿಲ್ಲಿಸಿದ್ದಾರಲ್ವಾ ದ್ರಾವಿಡ ಜನರು, ಅವರು ಕಂಪ್ಲೀಟ್ ಆಗಿ ಬಹುಮತವನ್ನ ಮೀರಿ ಇನ್ನೂ ಮ್ಯಾಂಡೇಟ್ ಕೊಡುವಂತಹ ಸಾಧ್ಯತೆ ಇದೆ. ಕಂಪ್ಲೀಟ್ ಆಗಿ ವಿಜಯ್ ಪರವಾಗಿ ತಮಿಳುನಾಡು ನಿಂತುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ TVK ಕಾರ್ಯಕರ್ತರು ಒಂದು ನರೇಟಿವಿಟಿಯನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ತಳಪತಿ ವಿಜಯ್ಗೆ ಅನ್ಯಾಯ ಆಗ್ತಾ ಇದೆ, TVKಗೆ ಅನ್ಯಾಯ ಆಗ್ತಾ ಇದೆ, ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ, CM ಆಗಿ ಪದಗ್ರಹಣ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಒಂದು ನರೇಟಿವಿಟಿಯನ್ನ ಬಿಲ್ಡ್ ಮಾಡ್ತಾ ಇದ್ದಾರಲ್ವಾ. ಇದು ಕಂಪ್ಲೀಟ್ ಆಗಿ TVKಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ. ಇಫ್ ಇನ್ ಕೇಸ್ ಏನಾದರೂ 6 ತಿಂಗಳ ನಂತರ ಎಲೆಕ್ಷನ್ ನಡೆದ್ರೆ ಆಗ TVK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮಾತ್ರ ಅಲ್ಲ, ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಸೊ ಈ 3 ಸಾಧ್ಯತೆಗಳು ಇರುವಂಥದ್ದು. ಇದೇ ಕಾರಣಕ್ಕೆ ಸ್ಟಾಲಿನ್ ಅವರು ಕೂಡ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸ್ಟಾಲಿನ್ ಅವರು ಮುಂದಾಗ್ತಾ ಇಲ್ಲ. ನೋಡಿ, ಸೈಲೆಂಟ್ ಆಗಿದ್ರು. ಮೊನ್ನೆ ಅಷ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, TVK ಸರ್ಕಾರವನ್ನ ರಚನೆ ಮಾಡಲಿ ಅಂತ, ನಾವು ವಿರೋಧ ಪಕ್ಷವಾಗಿರ್ತೀವಿ, 6 ತಿಂಗಳು ನಾವೇನು ಮಾತನಾಡಲ್ಲ ಅಂತ ಹೇಳಿದ್ರಲ್ವಾ. ಬಟ್ ನಿನ್ನೆ ನೈಟ್ ಆದಂತಹ ಸಭೆಯಲ್ಲಿ, ನಿನ್ನೆ ಮಿಡ್ ನೈಟ್ನ ಸಭೆಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಏನಾದರೂ TVK ಬಹುಮತವನ್ನ ಪಡೆಯೋದ್ರಲ್ಲಿ ವಿಫಲವಾದ್ರೆ ಆ ನಂತರ ಸ್ಥಿರ ಸರ್ಕಾರವನ್ನ ರಚನೆ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಅಂತ ಹೇಳಿದ್ದಾರಂತೆ. ಮೊದಲ ಚಾನ್ಸ್ TVK ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ TVK ಬಹುಮತವನ್ನ ಸಾಬೀತುಪಡಿಸದೇ ಇದ್ರೆ ಮುಂದಿನ ನಿರ್ಧಾರ ಅಂತ ಹೇಳಿದ್ದಾರಂತೆ. ಆ ನಿರ್ಧಾರ ಮಹಾಮೈತ್ರಿನ. ನಿಮ್ಗೇನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಈ 3 ಸಾಧ್ಯತೆಗಳಲ್ಲಿ ತಮಿಳುನಾಡಿನಲ್ಲಿ ಯಾವ ಸಾಧ್ಯತೆ ಆಗಬಹುದು? TVK ಅಧಿಕಾರಕ್ಕೆ ಬರುತ್ತಾ, ಮಹಾಮೈತ್ರಿನ ಅಥವಾ ರಾಷ್ಟ್ರಪತಿ ಆಳ್ವಿಕೆನ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.